ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ನಾವು ವಿಷ್ಣು ಸಹಸ್ರನಾಮದ ಶ್ಲೋಕ ಅರ್ಥ ಚಿಂತನೆ ಹಾಗೂ 27 ನಕ್ಷತ್ರ 108 ಪಾದಗಳಿಗೆ ಯಾವ ಶ್ಲೋಕ ಅನ್ವಯವಾಗತ್ತೆ ಎಂಬುದನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನದಲ್ಲಿದ್ದೇವೆ. ಈಗಾಗಲೇ ನಾವು ಮೇಷರಾಶಿ ಹಾಗೂ ಮುಗಿಸಿ ವೃಷಭ ರಾಶಿಯಲ್ಲಿ ಇದ್ದೇವೆ. ವೃಷಭ ರಾಶಿಯಲ್ಲಿ ಮೃಗಶಿರಾ ನಕ್ಷತ್ರದ ಮೊದಲನೇ ಪಾದಕ್ಕೆ ಹಾಗೂ 2ನೇ ಪಾದಕ್ಕೆ ಯಾವ ಶ್ಲೋಕ ಬರುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ. ಈಗ ಅದೇ ವೃಷಭ ರಾಶಿ ಮೃಗಶಿರಾ ನಕ್ಷತ್ರ 3ನೇ ಪಾದಕ್ಕೆ ಯಾವ ಶ್ಲೋಕ ಅನ್ವಯವಾಗತ್ತೆ, ಈ ಶ್ಲೋಕದ ಪಠನೆ ಹೇಗಿದೆ, ಇದರ ಶ್ಲೋಕದ ಅರ್ಥವು ಹೇಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಶ್ಲೋಕ ಇದಾಗಿದೆ: ಮಹಾಬುದ್ಧಿರ್ಮಹಾವೀರ್ಯೋ ಮಹಾಶಕ್ತಿರ್ಮಹಾದ್ಯುತಿಃ ಅನಿರ್ದೇಶವಪುಃ ಶ್ರೀಮಾನ್ ಮೇಯಾತ್ಮ ಮಹಾದೃದಕ್. ಅಂದರೆ ಮಹಾಬುದ್ಧಿ, ಬುದ್ಧಿ ಎಂದರೆ ಜ್ಞಾನ. ಒಂದು ವಸ್ತು ನಿರ್ಮಾಣವಾಗಬೇಕೆಂದರೆ ಅದರ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇರಬೇಕು. ಈ ಅಪೂರ್ವವಾದ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ್ದ ಸರ್ವಜ್ಞನಾದ ಭಗವಂತ ಬುದ್ಧಿವಂತರಿಗೆಲ್ಲ ಹಿರಿಯ ಬುದ್ಧಿವಂತ. ಇಂತಹ ಮಹಾನ್ ಬುದ್ಧಿಶಾಲಿ ಭಗವಂತ ಮಹಾಬುದ್ಧಿ. ಇದಕ್ಕೆ ತುಂಬಾ ಅತ್ಯುತ್ತಮವಾದ ಉದಾಹರಣೆ ಅಂದರೆ, ನಾವು ದೇವರ ಹತ್ರ ಹೋದಾಗ, ಯಾವುದಾದ್ರು ದೇವಸ್ಥಾನಕ್ಕೆ ಹೋದಾಗ ನಾವು ದೇವರನ್ನು ನೋಡಿದ ಕೂಡಲೇ ನಮ್ಮದೆಲ್ಲ ಕಷ್ಟವನ್ನು ಹೇಳ್ಕೊತೀವಿ. ಆದರೆ ದೇವರು ನಗ್ತಾ ಇರ್ತಾನಂತೆ, ಯಾಕಂದರೆ ಅವನು ಮಹಾಬುದ್ಧಿವಂತ. ನಮ್ಮ ಕಷ್ಟಗಳು, ಪ್ರತಿಯೊಂದು ಜೀವಿಗೂ ಹುಟ್ಟಿಗೂ ಅವನೇ ಕಾರಣಕರ್ತನು. ನಮ್ಮ ಕರ್ಮಗಳು ಏನಿರುತ್ತದೆ ಎಂಬುದು ಅವನಿಗೆ ಗೊತ್ತಿರುತ್ತೆ. ಆದ್ದರಿಂದ ನಾವು ಹೇಗೆ ಪುಟ್ಟ ಬಾಲಕನು ಶಿಕ್ಷಕರ ಬಳಿ ಹೋಗಿ ಹೇಗೆ ಪಾಠವನ್ನು ಒಪ್ಪಿಸುತ್ತಾನೋ, ಅದೇ ರೀತಿ ನಾವು ಹೋಗಿ ಭಗವಂತನ ಬಳಿ ನನಗೆ ಇಂತಹ ಕಷ್ಟವಿದೆ, ಇಂತಹದಾಗೋಗಿದೆ, ಇದು ನಮ್ಮಲ್ಲಿಲ್ಲ, ಇದನ್ನು ನಾನು ಮಾಡ್ಕೋಬೇಕು, ಇದನ್ನು ನನಗೆ ಕೊಡಿಸು ಅಂತ ಕೇಳ್ತೀವಲ್ಲ. ಒಂದು ಮಕ್ಕಳ ಒಂದು ಸ್ವರೂಪವಾಗಿ ಕೇಳ್ತೀವಿ. ಆದರೂ ನಾವು ಮುಗ್ಧತೆ ಅನ್ಬೇಕು, ಅಜ್ಞಾನವೆನ್ಬೇಕು ನಮಗೆ ಗೊತ್ತಿಲ್ಲ. ಆದರೆ ಭಗವಂತನಿಗೆ ಮಾತ್ರ ಅರ್ಥಶಃ ನಮ್ಮನ್ನು ನೋಡಿದ ಕೂಡಲೇ ನಗು ಬರುತ್ತೆ. ಆದ್ದರಿಂದ ಅವನು ಮಹಾಬುದ್ಧಿವಂತ. ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಏನನ್ನು ಕೇಳಬಾರ್ದಂತೆ, ಆದರೆ ಕೇಳಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಇರಲ್ವಂತೆ. ಅದರಿಂದ ಮೊದಲು ನಾವು ಪೂಜೆಯನ್ನು ಪರಿಪೂರ್ಣವಾಗಿ ಮಾಡಿ ನಂತರ ನಾವು ಏನು ಕೇಳಬೇಕು ಅದನ್ನು ಕೇಳಿಕೊಂಡ್ರೆ ಒಳಿತು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛಿಸ್ತೀನಿ. ನಂತರ ಬರುವಂತಹ ಪದ ಮಹಾವೀರ್ಯ. ಮಹಾವೀರ್ಯ ಎಂದರೆ, ಮಹಾನ್ ಎಂದರೆ ಪರಾಕ್ರಮಶಾಲಿ. ಸೃಷ್ಟಿ ನಿರ್ಮಾಣ ಮಾಡುವಾಗ ಅನೇಕ ದುಷ್ಟ ಶಕ್ತಿಗಳು ನಿರ್ಮಾಣವಾಗುತ್ತದೆ. ಇಡೀ ವಿಶ್ವ ನಿರ್ಮಾಣಕ್ಕೆ ಬೇಕಾದ ಸಾಮರ್ಥ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ತುಂಬಿರುವವನು ಮಹಾವೀರ್ಯ. ನಂತರ ಬರುವ ಒಂದು ಪದ ಮಹಾಶಕ್ತಿ. ನಮ್ಮಲ್ಲಿರುವ ವೀರ್ಯ ಅಂದರೆ ತಾಕತ್ತು ಅಭಿವ್ಯಕ್ತವಾಗುವುದನ್ನು ಶೌರ್ಯ ಎನ್ನುತ್ತಾರೆ. ಸೃಷ್ಟಿ ನಿರ್ಮಾಣ ಕಾರ್ಯದಲ್ಲಿ ಅಡ್ಡಿ ಬಂದು ದುಷ್ಟ ಶಕ್ತಿಗಳನ್ನು ಬಗ್ಗು ಬಡಿದ ಭಗವಂತನೇ ಮಹಾಶಕ್ತಿ. ವರಾಹ ರೂಪವಾದ ಅವತಾರ ಇದಕ್ಕೊಂದು ನಿದರ್ಶನವಾಗತ್ತೆ. ನಂತರ ಬರುವಂತಹ ಪದ ಮಹಾದ್ಯುತಿ. ಇಡೀ ಜಗತ್ತಿನ ಎಲ್ಲ ಬೆಳಕುಗಳ ಬೆಳಕು ಭಗವಂತ. ಎಲ್ಲ ಬೆಳಕುಗಳ ಹಿಂದೆ ಬೆಳಕಾಗಿ ನಿಂತ ಜ್ಯೋತಿರ್ಮಯ ಪ್ರಕಾಶನ ಸ್ವರೂಪ ಭಗವಂತ ಮಹಾದ್ಯುತಿ. ಗೀತೆಯಲ್ಲಿ ಕೃಷ್ಣ ಇದನ್ನು ತುಂಬ ಚೆನ್ನಾಗಿ ಹೇಳಿದ್ದಾನೆ. ಅಂದರೆ ಭಗವದ್ಗೀತೆ ಓದಬೇಕಾದ್ರೆ ಈ ಮಹಾದ್ಯುತಿ ಎಂಬ ಒಂದು ಪದವನ್ನು ನೀವು ನೆನೆಸ್ಕೋಬೇಕು. ಅಂದರೆ ಭಗವಂತನನ್ನು ಸೂರ್ಯ ಬೆಳಗಿಸಲಾರ, ಚಂದ್ರ ಬೆಳಗಿಸಲಾರ, ಬೆಂಕಿ ಕೂಡ ಆತ ಬೆಳಕುಗಳ ಬೆಳಕು. ಆತನನ್ನು ಸೇರಿದವರು ಮತ್ತೆ ಮರಳಿ ಸಂಸಾರ ಸಾಗರದಲ್ಲಿ ಬೀಳುವುದಿಲ್ಲ, ಅದೇ ಮೋಕ್ಷ. ಅನಿರ್ದೇಶವಪುಃ ಅಂದರೆ ನಿರ್ದೇಶನ ಎಂದರೆ ಒಂದು ವಸ್ತು ಹೀಗಿದೆ ಎಂದು ಶಬ್ದಗಳ ಮೂಲಕ ಹೇಳಲು ಸಾಧ್ಯವಾದ ಸ್ವರೂಪ. ಆದರೆ ಭಗವಂತನ ಶಬ್ದಗಳ ಮೂಲಕ ಸಂಪೂರ್ಣವಾಗಿ ವರ್ಣಿಸಲು ಅಸಾಧ್ಯ. ಭಗವಂತನಿಗೆ ನಾವು ಗ್ರಹಿಸಬಹುದಾದ ಆಕಾರವಿಲ್ಲ. ಆದರೆ ಸರ್ವಸಮರ್ಥನಾದ ಭಗವಂತ ತಾನು ಬಯಸಿ ರೂಪಧಾರಣೆ ಮಾಡಬಲ್ಲ. ನಮಗೆ ಆತ್ಮ ಸಾಕ್ಷಾತ್ಕಾರವಾದಾಗ ಜ್ಞಾನಾನಂದಮಯವಾದ ಭಗವಂತನ ಆಕಾರದ ಕಿಂಚಿತ್ ರೂಪವನ್ನು ನಾವು ನೋಡಲು ಸಾಧ್ಯ. ಈ ರೀತಿ ನಮ್ಮ ಜ್ಞಾನದ ಮಿತಿ
ಇಂದಾಚೆಗಿನ ಶರೀರವುಳ್ಳವನೇ ಭಗವಂತ ಆ ಅನಿರ್ದೇಶ ವಪುಹು ಅಂತ ನಾವು ಕರಿಬೋದು. ನಂತರ ಬರುವಂತಹ ಪದ ಶ್ರೀಮಾನ್. ಭಗವಂತ ಶ್ರೀಮಾನ್. ಇಲ್ಲಿ ಶ್ರೀ ಎನ್ನುವ ಪದ ಸಂಪತ್ತು, ಚೆಲುವು, ಸೌಂದರ್ಯ ಎನ್ನುವ ಅರ್ಥವನ್ನು ಕೊಡುತ್ತದೆ. ಭಗವಂತ ಚೆಲುವಿನ ಮೂರ್ತಿ. ಆತನ ಚೆಲುವಿಗೆ ಕೃಷ್ಣಾವತಾರವೇ ಸಾಕ್ಷಿ. ಕೃಷ್ಣನ ಚೆಲುವಿಗೆ ಆಕರ್ಷಿತರಾಗಿರುವರು ಯಾರೂ ಇಲ್ಲ. ಭಗವಂತನಲ್ಲಿ ಭಾಗವತದಲ್ಲಿ ಹೇಳುವಂತೆ ಗೋವುಗಳಿಗೂ ಕೂಡ ಹುಲ್ಲು ಮೇಯುವುದನ್ನು ನಿಲ್ಲಿಸಿ ಸ್ತಬ್ಧವಾಗಿ ಆತನನ್ನೇ ನೋಡುತ್ತಿದ್ದವು. ಅಂತಹ ಚೆಲುವಿನ ಸ್ವರೂಪ ನಮ್ಮ ಭಗವಂತ, ಅವನೇ ಶ್ರೀಮಾನ್. ಅಮೇಯಾತ್ಮ. ಭಗವಂತ ನಮ್ಮ ಅಳತೆಗೆ ಎಟುಕುವುದಲ್ಲವನು. ಆತನನ್ನು ಪೂರ್ಣವಾಗಿ ತಿಳಿದವರು ಯಾರೂ ಇಲ್ಲ. ಸೃಷ್ಟಿಗಿಂತ ಮೊದಲು, ಸಂಹಾರದ ನಂತರ ಎಲ್ಲ ಕಾಲದಲ್ಲೂ ಭಗವಂತ ಅಮೇಯಾತ್ಮ. ಅಂದರೆ ಹೀ ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್ ಆ್ಯಂಡ್ ಬಿಗರ್ ದ್ಯಾನ್ ಬಿಗ್ಗೆಸ್ಟ್ ಎಂಬುದನ್ನು ನಾವು ತಿಳ್ಕೊಬೇಕು. ನಂತರ ಬರುವಂತಹ ಪದ ಮಹಾದೃದೃಕ್. ದೃದೃಕ್ ಅಂದರೆ ಮಹಾದೃದೃಕ್ ಎಂದರೆ ಮಹಾಪರ್ವತವನ್ನು ಹೊತ್ತವನು ಎಂದರ್ಥ. ಭಗವಂತ ಬೆಟ್ಟವನ್ನು ಹೊತ್ತಿರುವ ಪ್ರಸಂಗ ಆತನ ಕೂರ್ಮಾವತಾರದಲ್ಲಿ ಹಾಗೂ ಕೃಷ್ಣಾವತಾರದಲ್ಲಿ ನಾವು ನೋಡ್ತೇವೆ. ಸಮುದ್ರ ಮಥನದ ಕಾಲದಲ್ಲಿ ಮಂದಾರ ಪರ್ವತವನ್ನು ಕೂರ್ಮಾವತಾರಿಯಾಗಿ ಎತ್ತಿ ಹಿಡಿದ ಭಗವಂತ ಮಹಾದೃದೃಕ್. ಅದೇ ರೀತಿ ಗೋವರ್ಧನಗಿರಿಯನ್ನು ತನ್ನ ಕಿರಿಬೆರಳಿನಲ್ಲಿ ಎತ್ತಿ ಇಂದ್ರನ ಅಹಂಕಾರವನ್ನು ಮುರಿದು ಗೋಪೂಜೆ ಮತ್ತು ಗಿರಿಪೂಜೆಯನ್ನು ಆಚರಣೆಗೆ ತಂದ ಭಗವಂತ ಮಹಾದೃದೃಕ್. ಸಮುದ್ರ ಮಥನದ ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಕತೆ ಕೂಡ ಹೌದು. ಆದ್ದರಿಂದ ಅವನನ್ನು ಮಹಾದೃದೃಕ್ ಅಂತ ಕರಿತೇವೆ. ಈ ರೀತಿಯಾಗಿ ನಾವು ನಮ್ಮಲ್ಲಿ ವೇದ ಜ್ಞಾನ ವೃದ್ಧಿ ಆದಾಗ ಭಗವಂತ ನಮ್ಮನ್ನು ಎತ್ತಿ ಹಿಡಿದು ಅಹಂಕಾರದಿಂದ ಮುಕ್ತಿ ಕರುಣಿಸುತ್ತಾನೆ. ಇಂಥ ಭಗವಂತನ ಗೋವರ್ಧನ ಗಿರಿಧಾರಣೆ ಕಥೆಯ ಮೂಲಕ ಸಂದೇಶವನ್ನು ನಮಗೆ ಕೊಡುತ್ತಿದ್ದಾನೆ. ಎಷ್ಟು ಸುಂದರವಾಗಿ ಈ ಒಂದು ಶ್ಲೋಕದ ಅರ್ಥವನ್ನು ಹೇಳಿದ್ದಾರೆ. ಆದ್ದರಿಂದ ಈ ಶ್ಲೋಕವನ್ನು ಎಲ್ಲರೂ ಕೂಡ, ಅಂದರೆ ಎಲ್ಲರೂ ಪಠಿಸಲೇಬೇಕು. ಆದರೆ ವೃಷಭ ರಾಶಿ, ಮೃಗಶಿರ ನಕ್ಷತ್ರ 3ನೇ ಪಾದದವರಿಗೆ ಈ ಶ್ಲೋಕ ಅನ್ವಯವಾಗತ್ತೆ. ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿರ್ ಮಹಾದ್ಯುತಿ ಅನಿರ್ದೇಶ ವಪುಹು ಶ್ರೀಮಾನ್ ಮೇಯಾತ್ಮ ಮಹಾದೃದೃಕ್ ಎಂಬ ಒಂದು ಶ್ಲೋಕದ ಪಠನೆಯ ಉಚ್ಚಾರಣೆಯೊಂದಿಗೆ ಈ ಒಂದು 27 ನಕ್ಷತ್ರ 108 ಪಾದಗಳಿಗೆ ಯಾವ ವಿಷ್ಣು ಸಹಸ್ರನಾಮ ಶ್ಲೋಕವು ಬರುತ್ತದೆ ಎಂಬುದನ್ನು ನಾವು ನೋಡ್ತಿದ್ದೇವೆ. ಇದು ನಮ್ಮಲ್ಲಿ ಭಗವಂತ ನಿಂತು ಮಾಡಿಸ್ತಿದ್ದಾನೆ ಎಂಬ ಒಂದು ಅರಿವು ನಮ್ಮಲ್ಲಿ ಬರಬೇಕು. ನಾನೇ ಮಾಡ್ತಿದ್ದೀನಿ ಅನ್ನೋದು ತುಂಬಾ ತಪ್ಪಾದಂತಹ ಕಲ್ಪನೆ. ಹಾಗೂ ಕೂಡ ಎಷ್ಟೋ ಜನ ಹೇಳ್ತಾರೆ ವಿಷ್ಣು ಸಹಸ್ರನಾಮವನ್ನು ಹೆಣ್ಣು ಮಕ್ಕಳು ಪಠಿಸಬಾರ್ದು ಅಂತ. ಯಾಕೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ದೀರ್ಘ ಮತ್ತು ಒತ್ತಕ್ಷರಗಳನ್ನು ಕೊಟ್ಟು ಓದುವಂತಹ ಒಂದು ಸಮಯದ ಅಭಾವ ತುಂಬ ಕಡಿಮೆ ಇರುತ್ತದೆ. ಆಮೇಲೆ ಎಲ್ಲರೂ ಅರ್ಥವನ್ನು ತಿಳಿದುಕೊಂಡು ಓದಬೇಕು ಅಂತ. ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾವುದೇ ಶ್ಲೋಕವನ್ನು ತೆಗೆದುಕೊಂಡ್ರೆ ಅದ್ರ ಸಂಪೂರ್ಣ ಅರ್ಥವನ್ನು ತಿಳಿದು ನಾವು ತಿಳ್ಕೊಂಡು ಓದಿದಾಗ ಆ ಸಂಪೂರ್ಣದ ಫಲದ ಆ ಶ್ಲೋಕಕ್ಕಿರುವಂಥ ಸಾಮರ್ಥ್ಯವು ನಮಗೆ ಒದಗತ್ತೆ. ಇದು ಭಗವಂತನೇ ಸ್ವತಃ ಹೇಳಿರೋದ್ರಿಂದ ಎಲ್ಲರೂ ಈ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.